ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳದ್ದೇ ದರ್ಬಾರ್. ತಹಶೀಲ್ದಾರ್ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ತಾಲೂಕು ಆಡಳಿತದ ಕೇಂದ್ರ ಬಿಂದುವಾಗಿರುವ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಯಾವುದೂ ಸರಿಯಿಲ್ಲ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿಬರ್ತಾ ಇದೆ. ಸ್ವತಃ ತಹಶೀಲ್ದಾರರು ನೀಡಿದ ಆದೇಶವನ್ನೇ ಗಾಳಿಗೆ ತೂರಿರುವ ಇಲ್ಲಿನ ಕೆಲವು ಸಿಬ್ಬಂದಿಗಳ ವರ್ತನೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳಿಗೆ ಸಿಬ್ಬಂದಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ಪ್ರತಿಯೊಂದು ಕೆಲಸಕ್ಕೂ ಹಣದ ಬೇಡಿಕೆ ಇಡುತ್ತಿದ್ದಾರೆ ಎಂಬ ವ್ಯಾಪಕ ದೂರುಗಳು ಕೇಳಿಬಂದಿದ್ದು, ಈ ಹಿನ್ನೆಲೆ ಭ್ರಷ್ಟಾಚಾರಕ್ಕೆ ಲಗಾಮು ಹಾಕಲು ಹಾಗೂ ಆಡಳಿತದಲ್ಲಿ ಸುಧಾರಣೆ ತರಲು ತಹಶೀಲ್ದಾರ್ ಮಲ್ಲೇಶ್ ಅವರು ಕಳೆದ ಡಿಸೆಂಬರ್ 23ರಂದು ಮಹತ್ವದ ಆದೇಶವೊಂದನ್ನು ಹೊರಡಿಸಿದರು. ಈ ಆದೇಶದ ಅನ್ವಯ ಕಚೇರಿಯ ಕೆಲವು ಪ್ರಮುಖ ಸಿಬ್ಬಂದಿಗಳನ್ನು ಬೇರೆ ವಿಭಾಗಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ತಹಶೀಲ್ದಾರ್ ಆದೇಶ ಹೊರಡಿಸಿ 10 ದಿನಗಳು ಕಳೆದರೂ ವರ್ಗಾವಣೆಗೊಂಡ ಸಿಬ್ಬಂದಿಗಳು ಮಾತ್ರ ತಮ್ಮ ಹಳೆಯ ಪೀಠಗಳನ್ನು ಬಿಟ್ಟು ಕದಲುತ್ತಿಲ್ಲ. ತಮಗೆ ತಹಶೀಲ್ದಾರ್ ಆದೇಶ ಮುಖ್ಯವಲ್ಲ ಎಂಬಂತೆ ವರ್ತಿಸುತ್ತಿರುವ ಈ ಸಿಬ್ಬಂದಿಗಳು ಹಳೆಯ ಸ್ಥಾನಗಳಲ್ಲೇ ಕುಳಿತು ಸಾರ್ವಜನಿಕರಿಂದ ಹಣ ಪೀಕುವ ದಂಧೆಯನ್ನ ಅವ್ಯಾಹತವಾಗಿ ಮುಂದುವರೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ತಾಲೂಕು ದಂಡಾಧಿಕಾರಿಗಳಿಗಿಂತ ಈ ಸಿಬ್ಬಂದಿಗಳೇ ದೊಡ್ಡವರೇ ಹೀಗೆಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಮೇಲಧಿಕಾರಿಯ ಆದೇಶವನ್ನೇ ಪಾಲಿಸಿದ ಇವರು ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸಿಕೊಡ್ತಾರೆಯೇ ಎನ್ನುವುದು ಸಾರ್ವಜನಿಕರ ಆತಂಕವಾಗಿದೆ. ಭ್ರಷ್ಟಾಚಾರದ ಕೂಪವಾಗಿರುವ ಕಚೇರಿಯನ್ನು ಸ್ವಚ್ಛಗೊಳಿಸಲು ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ.